ಗೈಸ್ ನಮಸ್ಕಾರ. ಬೆಳಗ್ಗೆ 4 ಗಂಟೆಗೆ ಹೊರಡ್ದು ಹೇಳ್ಕೊಂಡು 3:30ಗೆ ಎದ್ದೆ, ವಾಶ್ರೂಮಿಗೆ ಹೋದೆ, ಬಂದೆ, ಮಲಗಿದೆ. ಮತ್ತು ನಾವು ಸಾಧಾರಣ 10 ಗಂಟೆಗೆ ಹೊರಟೆವು ಅಲ್ಲಿಂದ. ಈಗ ಆಗುಂಬೆ ರೂಟಾಗೆ ಹೋಗ್ತಾ ಇದ್ದೇವೆ. ನನಗೆ ನಿನ್ನೆ ಸಜೆಸ್ಟ್ ಮಾಡಿದ ರೂಟಲ್ಲೇ ಹೋಗ್ತಾ ಇದ್ದೇನೆ ನಾನು. ಇಲ್ಲಿ ಹೋಟೆಲ್ ಶ್ರೀ ಸತ್ಯನಾರಾಯಣ ಸೀತಾ ನದಿ, ಇದು ನನಗೆ ತುಂಬ ಜನ ರೆಕಮೆಂಡ್ ಸಹ ಮಾಡಿದರು. ಹಾಗೆ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮ ತಿಂದಿಗಿಂದೆಲ್ಲ ಆಯಿತು, ಅದರ ನಂತರವೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ. ಸೊ ಇಲ್ಲಿಂದ ಇನ್ನು ಹೊರಡೋದು. ಸೊ ಹೋಗುವ, ಎಂತೆಲ್ಲ ಸಿಗ್ತದೆ ಇವತ್ತು ಅಂತೂ ರೈಡಿಂಗ್ ಎಕ್ಸ್ಪೀರಿಯನ್ಸೇ. ಮತ್ತು ಎಲ್ಲಿ ಮಧ್ಯೆ ಮಧ್ಯದಲ್ಲಿ ನಿಲ್ತೇವೆ, ಏನಾದರೂ ನೋಡಲಿಕ್ಕೆ ಚೆಂದ ಸಿಕ್ಕಿದ್ರೆ ಅದೆಲ್ಲ ತೋರಿಸ್ತೇನೆ. ನಾಳೆಯಿಂದ ನಾನು ಬೆಂಗಳೂರಲ್ಲಿ ರೀಚ್ ಆಗ್ತಿದ್ದೇನೆ. ಸೊ ಆದ್ದರಿಂದ ಬನ್ನಿ ಗಮ್ಮತ್ತು ಮಾಡುವ. ಆಗುಂಬೆ ಕ್ರಾಸ್ ಆದೆವು, ಈಗ ಅಲ್ದೂರು ರೋಡಲ್ಲಿದ್ದೇವೆ ನಾವು. ಶೃಂಗೇರಿ ಇನ್ನೂ ಬರಬೇಕಷ್ಟೇ. ಮಾರಿಗೊಂಬೆಗಳು ತೋರ್ಲಿಕ್ಕೆ ಸಿಕ್ಕಿತ್ತು, ಅದು ನೋಡಿದ ಕೂಡಲೇ ಉಂಟಲ್ಲ ನಿಲ್ಲಿಸುವುದು, ಅದು ಯಾವತ್ತೂ ನನ್ನದೊಂದು ಸ್ಟ್ಯಾಂಡರ್ಡ್. ಇಲ್ಲಿ ನೋಡಿ, ನಾನು ಹೀಗೆ ಹೇಳೋದು, ರಾತ್ರಿಯಲ್ಲಿ ಎಲ್ಲಿಯಾದರೂ ಹೆಡ್ಲೈಟ್ ಬೀಳ್ತಿರ್ಬೇಕಾದ್ರೆ ಉಂಟಲ್ಲ, ಇಲ್ಲಿ ಸೈಡಲ್ಲಿ ಇಷ್ಟು ಗೊಂಬೆಗಳು ಇರಬೇಕಾದ್ರೆ ಹೇಗೆ ತೋರ್ಬೋದು ರಾತ್ರಿಯಲ್ಲಿ. ಅದು ಸಹ ನೋಡಿ, ಕೆಲವು ಗೊಂಬೆಗಳನ್ನು ನೋಡಬೇಕಾದ್ರೆ ನೋಡಿ, ಕೆಲವು ಗೊಂಬೆ ಅಂತ ಎಲ್ಲ ಗೊಂಬೆ ಸಹ ಹಾಗೆ. ನೋಡಬೇಕಾದ್ರೆ ಇಲ್ಲ, ಈಗ ಬೆಳಗ್ಗೆ ಸಹ ಹೀಗೆ ಒಂದೊಮ್ಮೆ ಎಂಥದ್ದು ಇಲ್ಲದೆ ಹೀಗಿದ್ದಿರ್ಬೇಕಾದ್ರೆ ಹೇಗೋ ತೋರ್ತದೆ. ಅದರಲ್ಲಿ ರಾತ್ರಿ ಬರೀ ಹೆಡ್ಲೈಟ್ ಇದು ಬೆಳಕು ಮಾತ್ರ ಅಲ್ಲಿಗೆ ಬೀಳಬೇಕಾದ್ರೆ ಉಂಟಲ್ಲ, ಎಂಥದ್ದು ಆಕೃತಿ ಉಂಟು ಹೇಳಿದ್ದು ಎಂತೇಳಿ ಗೊತ್ತಾಗೋದಿಲ್ಲ. ಆ ನಮ್ಮನೆ ಟೆನ್ಷನ್ ಆಗಬೇಕಾದ್ರೆ. ಸೊ ಈಗ ಆಯ್ತಲ್ಲ, ಇನ್ನು ಮುಂದುವರಿವ. ಇದನ್ನು ನಿಲ್ಲಿಸಲೇಬೇಕು ಹೇಳಿ ಆಯ್ತು ನನಗೆ, ಆದ್ದರಿಂದ ನಿಲ್ಲಿಸಿದೆ ಇಲ್ಲಿ. ಗೈಸ್ ಹಾಗೆ ಬರ್ತಾ ಬರ್ತಾ ನಾವು ಚಿಕ್ಕ ಡಿವಿಯೇಷನ್ ತಗೊಂಡೇವೆ, ಕೊಪ್ಪಾಗಿ ಹೋಗ್ತಿದ್ದೇವೆ. ಈಗ ನಾವು ಹರಿಹರಪುರದಲ್ಲಿ ನಿಲ್ಲಿಸಿದ್ದೇವೆ. ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಬಂದೆವು. ಇಲ್ಲಿ ಒಂದು ಹನುಮಂತ ಸ್ಟ್ಯಾಚು ಉಂಟು. ಸೊ ಅಲ್ಲಿಗೆ ಹೋಗಿ ರೆಡಿ ಅಲ್ಲ, ಹೋಗುವ. ಸೊ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮುಂದೆ ಹೋಗುವ. ಇಲ್ಲಿಂದ ಹಾಗೆ ಮುಂದೆ ಹೋಗ್ಕೊಂಡು ಇಲ್ಲಿ ನೋಡಿ ಮೇಲೆವರೆಗೆ ಬಂದರೆ ಇಲ್ಲಿ ನಿಜಪಾದ ದರ್ಶನ ಹೇಳಿ ಸಹ ಉಂಟು ನೋಡಿ. ಹಾಗೆ ಇಲ್ಲಿಂದ ಇಲ್ಲಿ ನೋಡಿ ಒಂದು ಬೃಹತ್ ಕೂರ್ಮ ಮೂರ್ತಿ ಉಂಟು. ಇದು ಫುಲ್ ಸೀನ್ ಹೇಗುಂಟು ಹೇಳಿದರೆ, ಹೀಗೆ ಕೂರ್ಮ ಈ ಇಡೀ ಪ್ಲ್ಯಾಟ್ಫಾರ್ಮನ್ನು ಹಿಡಿದು ಇಲ್ಲಿ ಹನುಮಂತ ಇದ್ದಾರೆ. ಲೋಕನಾಥಪುರದಲ್ಲಿ ಒಂದು ಅಂಗಡಿಯಲ್ಲಿ ನಿಲ್ಲಿಸಿದೆವು. ಇವಳಿಗೆ ಚಹಾ ಕುಡಿಬೇಕಿತ್ತಂತೆ, ನನಗೆ ಕೋಲ್ಡ್ ಕುಡಿಬೇಕಿತ್ತು. ಚಹಾ ಅವಳಿಗೆ ಬಿಸಿ ಬಿಸಿ ಸಿಕ್ಕಿತ್ತು. ಬಟ್ ನಿನ್ನೆಯಿಂದ ಕರೆಂಟೇ ಇಲ್ಲ ಅಂತೆ. ಇಲ್ಲಿ ಡೈಲಿ ಮಧ್ಯಾಹ್ನ ಮಳೆ ಬರ್ತಾ ಉಂಟಂತೆ. ಆದ್ದರಿಂದ ಇಲ್ಲಿ ಎಲ್ಲೋ ಮರ ಬಿದ್ದಿದೆ, ಅದು ಬಿದ್ದಿದೆ ಹೇಳಿ ಹೇಳ್ಕೊಂಡು ಕರೆಂಟೇ ಇಲ್ಲ ಅಂತೆ. ಸೊ ಆದ್ದರಿಂದ ನನಗೆ ವಾರ್ಮ್ ಕೋಲ್ಡ್ ಸಿಕ್ಕಿತ್ತು. ಬಟ್ ಎನಿವೇಸ್ ಇಲ್ಲಿಂದ ಇನ್ನೊಂದು 100 ಕಿಲೋಮೀಟ್ರಲ್ಲಿ ಚಿಕ್ಕಮಂಗ್ಳೂರು ಅಂತೆ. ಸೊ ಅಲ್ಲಿಂದ ಹಾಕ್ಕೊಂಡು ಈಗ ಮಧ್ಯಾಹ್ನ 1 ಗಂಟೆ ಆಯಿತು. ಸೊ ಆದ್ದರಿಂದ ಇನ್ನೂ ಹೆಚ್ಚು ವೆಯ್ಟ್ ಮಾಡಲಿಕ್ಕಿಲ್ಲ, ಇನ್ನೂ ಒಂದು ಸ್ವಲ್ಪ ಲಾಂಗರ್ ಸ್ಟ್ರೆಚಸ್ ತೊಗೊಳ್ತಾ ಹೋಗಬೇಕು. ಸೊ ನೋಡುವ ಎಂತೇಳಿ ಮಾಡುವ. ಇನ್ನು ನಿಲ್ಲಿಸದೆ ಆದಷ್ಟು ಎಷ್ಟು ದೊಡ್ಡ ಸ್ಟ್ರೆಚ್ ತೊಗೊಳ್ಲಿಕ್ಕೆ ಆಗ್ತದೆ ನೋಡುವ. ಒಂದು ಸ್ಟ್ರೆಚ್ ಹೇಳೋದು ಅಡ್ಡಿಲ್ಲ. ನಾವು ಚಿಕ್ಕಮಂಗ್ಳೂರವರೆಗೆ ಬಂದೇವೆ ಈಗ. ಸೊ ಇಲ್ಲಿ ಯಾವುದೋ ಒಂದು ಚೆಂದ ಕೆಫೆ ತೋರಿತು ಆಯಿತಾ, ನ್ಯೂ ನೇಚರ್ ಕೆಫೆ ಅಂತೆ. ನೋಡಲಿಕ್ಕೆ ಭಾರಿ ಚೆಂದ ತೋರಿತು. ಹಾಗೆ ಒಂದೆಂತ ಚಿಕ್ಕಮಂಗ್ಳೂರಿಗೆ ಬಂದಿದ್ದೇವೆ, ಒಂದು ಕಾಫಿ ಆದರೂ ಕುಡ್ಕೊಂಡು ಹೋಗುವ ಹೇಳ್ಕೊಂಡು. ಒಂದು ಕಾಫಿ ಕುಡ್ಕೊಂಡು ತಿಂಡಿ ಎಲ್ಲ ಬೇಡ. ಇನ್ನು ಮುಂದೆ ಹಾಸನ ಮುಟ್ಟಿದ ನಂತರ ಇನ್ನೊಂದು 80 ಕಿಲೋಮೀಟ್ರಲ್ಲಿ ಹಾಸನ ಉಂಟು. ಹೇಗಾದರೂ ಆಗ್ತದೆ, ಹೋಗುವ. ಮತ್ತು ಈ ಸ್ಟ್ರೆಚ್ ಉಂಟಲ್ಲ, ರೈಡ್ ಮಾಡಲಿಕ್ಕೆ ಭಾರಿ ಚೆಂದ ಆಗ್ತಾ ಉಂಟು. 2 ಸೈಡ್ ಸಹ ಗ್ರೀನರಿ ಉಂಟು, ತೋಟ ಗೀಟ ಪ್ಲಾಂಟೇಷನ್ಸ್ ಎಲ್ಲ ಹಾಕ್ಕೊಂಡು ಉಂಟಲ್ಲ. ಮತ್ತು ರೋಡ್ ಅಷ್ಟು ಹಾಳಿಲ್ಲ, ಮಧ್ಯದಲ್ಲಿ ಕೆಲವು ಚಿಕ್ಕ ಚಿಕ್ಕ ಪ್ಯಾಚಸ್ ಉಂಟು. ಬಟ್ ಇವತ್ತದು ಲಾಂಗ್ ವೀಕೆಂಡ್ ಸ್ಟಾರ್ಟ್ ಆಗೋದ್ರಿಂದ ಮೋಸ್ಟ್ಲಿ ಇರಬೇಕು. ಎಲ್ಲರೂ ಎವ್ರಿಬಡಿ ಇಸ್ ಡೆಸ್ಪರೇಟ್ ಟು ಗೋ ಟು ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಸೊ ಆದ್ದರಿಂದ ಒಟ್ಟಾರೆ ಅರ್ಜೆನ್ಸಿಯಲ್ಲಿ ಗಾಡಿ ಓಡಿಸ್ತಿದ್ದಾರೆ. ಭಾರಿ ಕಿರಿಕಿರಿ ಆಗ್ತಾ ಉಂಟು. ಅದು ಮಾತ್ರ ಒಂದು ಬಿಟ್ಟರೆ ಉಂಟಲ್ಲ, ಹೇಳಿ ನೋಡಿ. वैसे चिकमंगलूर आने के बाद तो कॉफ़ी पीना बनता है, बिल्कुल बनता है. इसलिए मैं कोल्ड ड्रिंक पीऊँगा, मैं कॉफ़ी पीऊँगी. ಇನ್ನೇ ನನ್ನ ಲಾಸ್ಟ್ ಶಾಟ್ ನಂತರ ಉಂಟಲ್ಲ, ನಾವು ಬೇಲೂರುವರೆಗೆ ಒಂದು ಸ್ಟ್ರೆಚಲ್ಲಿ ಹೋದೆವು. ಅಲ್ಲಿ ಮಳೆ ಹೊಡಿತೇಳಿದ್ರೆ ಪುರ್ಸೊತ್ತಿಲ್ಲದಾಗೆ 1 ಗಂಟೆ ವೆಯ್ಟ್ ಮಾಡಿದೆವು. ಇನ್ನು ನಿಲ್ಲುವುದಿಲ್ಲ ಹೇಳ್ಕೊಂಡು ಮತ್ತೆ ಚಂಡಿಯಾಗಿ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಮತ್ತು
ಲೇಟ್ ಆಗಿತ್ತು, ರಿಯಲೈಸ್ ಆಗಿರಲಿಲ್ಲ. ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಿಲ್ಲಿಸಿ ಉಂಟಲ್ಲ, ಮತ್ತೆ ಸ್ಟ್ರೆಚ್ ಭಾರಿ ಜಾಸ್ತಿ ಬಾಕಿ ಉಳಿದಿತ್ತು. ಹಾಸನದಿಂದ ಮತ್ತೆ ರೋಡ್ ಒಳ್ಳೆ ಇತ್ತಲ್ಲ, ಒಂದೇ ಸ್ಟ್ರೆಚ್ ಹೊಡ್ಕೊಂಡು ಹೋದೆ. ನೆಲಮಂಗಲ ಬಂದ ನಂತರ ಅಲ್ಲಿ ಎಂಥದ ಮರ ಬಿದ್ದಿತ್ತ, ಎಂಥದ್ದು ಆಯ್ತಂತೆ. ಆ ಫುಲ್ ಎಕ್ಸ್ಪ್ರೆಸ್ ಹೈವೇ ಎಂತ ಉಂಟು, ಟೋಲ್ ಹೈವೇ ಉಂಟಲ್ಲ, ಅದು ಕಂಪ್ಲೀಟ್ ಬ್ಲಾಕ್. ಅಲ್ಲಿಂದ ಬೈಕನ್ನು ಆಲ್ಮೋಸ್ಟ್ ದೂಡಿ ಈಚೆ ಬರಬೇಕಾದ್ರೆ ಉಂಟಲ್ಲ, ರಾತ್ರಿ 10:45 ಏನಾಯಿತು. ಆ್ಯಕ್ಚುಲಿ ಆ ಟ್ರಾಫಿಕ್ ಇಲ್ಲದಿದ್ದರೆ, ಅಲ್ಲಿ ಆ ಬ್ಲಾಕೇಜ್ ಇಲ್ಲದಿದ್ದರೆ ನಾವು ಬೇಗ ಮುಟ್ತಿದ್ದೆವು. ನಾವು ಪ್ಲ್ಯಾನ್ ಮಾಡಿದ್ದು ಅದೇ 9-9:30ವರೆಗೆ ಮುಟ್ಟುವ ಹೇಳ್ಕೊಂಡು. ಇದು ಅವಸ್ಥೆಯಾಗಿ ಮತ್ತೆ ನಿನ್ನೆ ಎಂತಾಗಿತ್ತು ಹೇಳಿದರೆ, ಹೀಗೆ ಕಣ್ಣು ಮುಚ್ಚಿದ ಕೂಡಲೇ ನಿದ್ದೆ ಆನಮನೆ ಆಯಿತು. ಸೊ ಅದರಿಂದ ಎಂತ ಬೇಡ, ನಾಳೆ ಅಪ್ಡೇಟ್ ಮಾಡುವ ಹೇಳ್ಕೊಂಡು ಹಾಗೆ ಮಲಗಿಬಿಟ್ಟೆ. ಎನಿವೇಸ್, ಸೊ ಈಗ ಬೆಂಗಳೂರಿಗೆ ರೀಚ್ ಆಗಿದ್ದೇವೆ ನಾವು. ಬೆಂಗಳೂರಲ್ಲಿ ಗುಡ್ ಮಾರ್ನಿಂಗ್. ಇನ್ನು ಇವತ್ತಿಂದ ಎಂಥ ಸೀನ್ ಅಂತೇಳಿ ಸ್ಟಾರ್ಟ್ ಮಾಡುವ. ಸೊ ಸ್ಟೇ ಟ್ಯೂನ್ಡ್.